ನಮಸ್ಕಾರ ಫ್ರೆಂಡ್ಸ್, ದಿನೀತಾ ಬ್ಲಾಗಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ಹಸಿರು ಮೆಣಸಿನ್ಕಾಯನ್ನು ಮಸಾಲೆ ಅದರಿಂದ ಹೆಂಗೆ ಮಸಾಲೆ ಮೆಣಸಿನ್ಕಾಯಿ ಮಾಡೋದನ್ನು ತೋರಿಸ್ತೀನಿ. ಈ ಮಸಾಲೆ ಮೆಣಸಿನ್ಕಾಯಿ ನಾವು ಮೊಸರಿಗಾಯಿ ಹೆಂಗೆ ಇದು ಯೂಸ್ ಮಾಡ್ತೀವಿ, ಹಂಗೆ ಮೊಸರಿಗಾಯಿ ಮಾಡಿ ಊಟದಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಹಂಗಿದೆ ಇದನ್ನು ಮಸಾಲೆ ಹಾಕಿ ನಾವು ತಿನ್ಬೋದು. ರೊಟ್ಟಿಯಲ್ಲಿ ಅಥವಾ ಚಪಾತಿಯಲ್ಲಿ ಟೇಸ್ಟ್ ಆಗುತ್ತೆ, ಭಾಳ ಟೇಸ್ಟ್ ಆಗ್ತದೆ. ಮಾಡಿ ತೋರಿಸ್ತೀನಿ ನೋಡಿರಿ. ಈ ಮೊದಲೇ ನಾನು ಇದು ಡಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಖಾರ ಜಾಸ್ತಿ ತಿನ್ನೋಂಗಿಲ್ಲ, ಹೀಗಾಗಿ ನಾನು ಖಾರ ಇರದೇ ಇರೋ ಡಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಖಾರದ ಮೆಣಸಿನ್ಕಾಯಿನೂ ತೊಗೋಬೋದು. ನಾನು ಸ್ವಚ್ಛವಾಗಿ ತೊಳೆದು ಇವನ್ನ ಹಿಂಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಹೆಸರು ತೋರಿಸ್ತೀನಿ ನಿಮಗೆ. ಹಿಂಗೆ ಸಾವಕಾಶವಾಗಿ ಹಚ್ಕೋಬೇಕಾ. ಈಗ ಬೇಕಿದ್ರೆ ನೀವು ಅದರಲ್ಲಿ ಬೀಜ ತೆಗೆಯೋದಿದ್ರೆ ತೆಗಿಬೋದು. ನಾವು ಇದು ಖಾರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬೀಜ ತೆಗೆದಿಲ್ಲ ಇದರಿಂದ. ನೀವು ಬೇಕಿದ್ರೆ ತಗೋಬೋದು. ಇದಕ್ಕೆ ಬೇಕಾಗುವಂಥ ಮಸಾಲೆ ಅಂದರೆ 2 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ, ಇಂಗು, ಹಿಂಗೆ ಭಾಳ ಹಾಕ್ಕೊಬೇಡ್ರಿ. ಹಿಂಗನ್ನು ಓಕೆ, ಅರಿಶಿನ ಎಷ್ಟು ಹಾಕೋತೀರಿ ಅಷ್ಟೇ ಹಿಂಗೆ ಹಾಕ್ಕೊಡಿ. 2 ಸ್ಪೂನು ಇಂಗು, ಆಮೇಲೆ ಜೀರಿಗೆ 2 ಸ್ಪೂನ್ ಹಾಕೋಬೇಕು. ಇದು 2 ಸ್ಪೂನ್ ತೊಗೊಂಡಿದ್ದೀನಿ ಆಲ್ರೆಡಿ. ಆಮೇಲೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೋದು. 1.5 ಸ್ಪೂನ್, ನಿಮಗೆ ಎಷ್ಟು ಉಪ್ಪು ನೋಡಿರಿ, ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಕಲಿಸ್ಕೋಬೇಕು. ನಾನು ಇಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಸೈಡಿಗೆ ಸರಿಸ್ತೀನಿ. ಹೀಗೆಲ್ಲ ಮಿಕ್ಸ್ ಮಾಡಿ ಇದನ್ನು ನೋಡಿರಿ, ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಈ ಸಾವಕಾಶವಾಗಿ ತುಂಬಬೇಕು, ಅವು ಮುರಿಬಾರ್ದು. ಎಷ್ಟು ಜಾಸ್ತಿ ಎಲ್ಲರಿಗೂ ಈಗ ಎಷ್ಟು ತೊಗೊಂಡಿದ್ದೀವಿ ಅಷ್ಟು. ನಮ್ಮ ಮನೆಯಲ್ಲೇ ನಾವು 5 ಜನ ಇರೋದಕ್ಕೆ ನಾನು ಒಂದು 8-10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ತಿಂತೀರಿ ನೋಡಿರಿ, ನಿಮಗೆ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ತೊಗೊಳ್ಳಿ. ಭಾಳ ಟೇಸ್ಟ್ ಆಗ್ತದೆ. ಊಟದೊಳಗೆ ರುಚಿ ಅನ್ನಿಸ್ತದೆ. ನೋಡ್ರಿ ಹೆಂಗೆ ತುಂಬಬೇಕಾ, ಎಲ್ಲ ತುಂಬಾಗಿದೆ. ಸ್ವಲ್ಪ ಓದಿದೆ, ಅದನ್ನು ಯಾವ್ದು ಕಡಿಮೆ ಇದೆ ಅದಕ್ಕೆ ಹಾಕ್ತೀನಿ. ಈಗ ಗ್ಯಾಸ್ ಹಚ್ಕೋತೀನಿ. ಈಗ ಫ್ರೈ ಮಾಡೋದು. ಭಾಳ ಎಣ್ಣೆ ಹಾಕೋಂಗಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀವಿ. ಭಾಳ ಎಣ್ಣೆ ಹಾಕೋಂಗಿಲ್ಲ, ಮೊದಲೇ ಸ್ವಲ್ಪ ಎಣ್ಣೆ ಹಾಕಬೇಕು.
ಹಾಕ್ಕೋಬೇಕು ನೋಡಿ. ಬಾಳೆಹಣ್ಣು ಹಾಕಿದ್ರೆ ಲೈಟಾಗಿ ಇಡಬೇಕು ಗ್ಯಾಸ್. ಬೇಯ್ತಾ ಇದ್ದಾವೆ ನೋಡ್ರಿ ಅವ. ನಾನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನು ಹಾಕಿದ್ದೆ ಯಾವ ಮಸಾಲೆನೂ ಹೊರಗೆ ಬಂದಿಲ್ಲ, ಹಂಗೆ ತುಂಬಬೇಕು. ಅಂದರೆ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕಾ, ಮಸಾಲೆ ಯಾವುದೇ ಹೊರಗೆ ಬರಬಾರ್ದು. ಹೊರಗೆ ಬಂದರೆ ಹೊತ್ತದು. ಭಾಳ ಎಣ್ಣೆ ಇಟ್ಟಿದ್ರು ಇದು ಚಲೋ ಅನ್ಸಂಗಿಲ್ಲ. ಕಟ್ ಮಾಡಿ ನನ್ನ ಫೇಸ್ ಬರಲ್ಲ ಅಂತ ಚಂದ ಹುರಿದವ ನೋಡ್ರಿ. ಈಗ ತಿನ್ನಕ್ಕೆ ರೆಡಿ ಆಗ್ಯಾವ. ಓಕೆ, ನಿಮಗೆ ಬೇಕಿಂದ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು. ನಮಗೆ ಇದು ಕರೆಕ್ಟಾಗಿಲ್ಲ. ನಿಮ್ಗೆ ಇನ್ನೂ ಬೇಕಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು. ಸ್ಟಾಪ್ ಮಾಡಿ ನಾನು ಸ್ವಲ್ಪ ನೋಡ್ರಿ. ಹಸಿರು ಮಸಾಲೆ ಮೆಣಸಿನ್ಕಾಯಿ ಈಗ ರೆಡಿ ಆಯ್ತು. ನೀವು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ಬೋದು. ನೀವು ಅನ್ನ ಜೊತೆಗೂ ತಿನ್ಬೋದು, ನಿಮ್ಮ ಇಷ್ಟ. ಭಾಳ ಟೇಸ್ಟಾಗಿರ್ತಾವೆ, ತಿನ್ನಿರಿ. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆಲ್ಲ.